ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಟಿ ಹಾಗೂ ಕನ್ನಡ ಪರ ಹೋರಾಟಗಾರ್ತಿಯಾದ ಅಶ್ವಿನಿ ಗೌಡ ಅವರು ನಟಿಸಿರುವ ಕನ್ನಡ ಚಿತ್ರಗಳು: ಗ್ರೀನ್ ಸಿಗ್ನಲ್ 2005ರಲ್ಲಿ ತೆರೆಕಂಡಿತು, ಮಸಾಲ 2005ರಲ್ಲಿ ತೆರೆಕಂಡಿತು, ಪ್ರೀತಿಸು 2005ರಲ್ಲಿ ತೆರೆಕಂಡಿತು, ತವರಿನ ಸಿರಿ 2006ರಲ್ಲಿ ತೆರೆಕಂಡಿತು, ಮೂರನೇ ಕ್ಲಾಸ್ ಮಂಜಾ ಬಿಕಾಂ ಭಾಗ್ಯ 2008ರಲ್ಲಿ ತೆರೆಕಂಡಿತು, ಮಂದಾಕಿನಿ 2008ರಲ್ಲಿ ತೆರೆಕಂಡಿತು, ವಾರಸ್ದಾರ 2008ರಲ್ಲಿ ತೆರೆಕಂಡಿತು, ಯಾರದು 2009ರಲ್ಲಿ ತೆರೆಕಂಡಿತು, ಸೆಲ್ಯೂಟ್ 2009ರಲ್ಲಿ ತೆರೆಕಂಡಿತು, ಚಿಕ್ಕಪೇಟೆ ಸಾಚೆಗಳು 2009ರಲ್ಲಿ ತೆರೆಕಂಡಿತು, ಶಂಭೋಶಂಕರ 2010ರಲ್ಲಿ ತೆರೆಕಂಡಿತು, ನನ್ನ ಒಲವಿನ ಬಣ್ಣ 2010ರಲ್ಲಿ ತೆರೆಕಂಡಿತು, ಪ್ರೀತಿಯ ತೇರು 2010ರಲ್ಲಿ ತೆರೆಕಂಡಿತು, ಭ್ರಮರ 2011ರಲ್ಲಿ ತೆರೆಕಂಡಿತು, ನೂರೊಂದು ಬಾಗಿಲು 2011ರಲ್ಲಿ ತೆರೆಕಂಡಿತು, ನಾವು ನಮ್ಮ ಹೆಂಡತಿಯರು 2011ರಲ್ಲಿ ತೆರೆಕಂಡಿತು, ರಾಜಾಹುಲಿ 2013ರಲ್ಲಿ ತೆರೆಕಂಡಿತು, ಚಡ್ಡಿ ದೋಸ್ತ್ 2013ರಲ್ಲಿ ತೆರೆಕಂಡಿತು, ಬ್ರಹ್ಮಶ್ರೀ ನಾರಾಯಣ್ ಗುರುಸ್ವಾಮಿ 2014ರಲ್ಲಿ ತೆರೆಕಂಡಿತು, ಜಾಸ್ಮಿನ್ 2014ರಲ್ಲಿ ತೆರೆಕಂಡಿತು, $1 ಬಿಲಿಯನ್ ಬೇಬಿ 2014ರಲ್ಲಿ ತೆರೆಕಂಡಿತು, ವಿಶ್ವ ವಿನಾಯಕ 2014ರಲ್ಲಿ ತೆರೆಕಂಡಿತು, ಮಾನಿತಾ 2015ರಲ್ಲಿ ತೆರೆಕಂಡಿತು, ಆಕ್ಟೋಪಸ್ 2015ರಲ್ಲಿ ತೆರೆಕಂಡಿತು, ನೀನೇ ಬರೀ ನೀನೆ 2015ರಲ್ಲಿ ತೆರೆಕಂಡಿತು, ರುದ್ರತಾಂಡವ 2015ರಲ್ಲಿ ತೆರೆಕಂಡಿತು, ಶಿವಂ 2015ರಲ್ಲಿ ತೆರೆಕಂಡಿತು, ವಂಶೋದ್ಧಾರಕ 2015ರಲ್ಲಿ ತೆರೆಕಂಡಿತು, ರಾಕೆಟ್ 2015ರಲ್ಲಿ ತೆರೆಕಂಡಿತು, ಸಿದ್ಧಾರ್ಥ್ 2015ರಲ್ಲಿ ತೆರೆಕಂಡಿತು, ಹ್ಯಾಪಿ ಬರ್ತ್ಡೇ 2016ರಲ್ಲಿ ತೆರೆಕಂಡಿತು, ತಿಥಿ 2016ರಲ್ಲಿ ತೆರೆಕಂಡಿತು, ರಾಮರಾಜ್ಯ 2018ರಲ್ಲಿ ತೆರೆಕಂಡಿತು, ಒಡೆಯ 2019ರಲ್ಲಿ ತೆರೆಕಂಡಿತು, ತ್ರಿಪುರ 2019ರಲ್ಲಿ ತೆರೆಕಂಡಿತು, ಆರ್ಗ್ನ್ಯಂ 2019ರಲ್ಲಿ ತೆರೆಕಂಡಿತು, ವರದ 2022ರಲ್ಲಿ ತೆರೆಕಂಡಿತು, ಪೆಂಟಗಾನ್ 2023ರಲ್ಲಿ ತೆರೆಕಂಡಿತು, ರುದ್ರ ಗರುಡ ಪುರಾಣ 2025ರಲ್ಲಿ ತೆರೆಕಂಡಿತು, ವಿಷ್ಣು ಪ್ರಿಯ 2025ರಲ್ಲಿ ತೆರೆಕಂಡಿತು. ಇದಿಷ್ಟು ಅಶ್ವಿನಿ ಗೌಡ ಅವರು ನಟಿಸಿರುವ ಕನ್ನಡ ಚಿತ್ರಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.